ಫ್ರೆಂಡ್ಸ್, ಇದು ಕೆಸ. ನಮ್ಮ ಮಲೆನಾಡಿನಲ್ಲಿ ಕೆಸವಿನ ಸಾಂಬಾರು ಅಂತ ಮಾಡ್ತೀವಿ. ಈ ಮಳೆಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಖಾರವಾಗಿ ಹುಳಿಯಾಗಿರುತ್ತೆ. ಮತ್ತು ಇದು ನಮಗೆ ಶೀತ ಎಲ್ಲ ಆಗೋದನ್ನು ತಪ್ಪಿಸುತ್ತೆ, ಯಾಕಂದರೆ ತುಂಬ ಹೀಟನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ. ಇದು ಕೆಸುವಿನ ಸೊಪ್ಪನ್ನು ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ಹುಳಿ ಸಿಪ್ಪೆ ನೋಡಿ ಸ್ನೇಹಿತರೆ, ಇದು ಹುಳಿ ಸಿಪ್ಪೆ. ಒಂದು ಹಣ್ಣು ಸಿಗುತ್ತೆ, ಇದನ್ನು ಒಣಗಿಸಿ ಈ ಥರ ಸಿಪ್ಪೆ ಮಾಡಿ ಇಟ್ಕೊಳ್ತಾರೆ, ಯಾಕಂದರೆ ಮಳೆಗಾಲದಲ್ಲೆಲ್ಲ ಹುಳಿ ಬೇಕಾಗುತ್ತೆ ಅಂತ ಹೇಳಿ ಅದನ್ನು ಬಳಸ್ತಿದ್ದೀನಿ. ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ, ನಮಗೆ ಹುಳಿ ಏನಾದ್ರು ಜಾಸ್ತಿ ಆಯ್ತಂದ್ರೆ ತೆಗೆದು ಸೈಡಿಗೆ ಇದನ್ನು ಇಡಬಹುದು. ಹಾಗಾಗಿ ಇದನ್ನು ಬಳಸ್ತಾ ಇದ್ದೀನಿ. ನೀವು ಹುಳಿಗೆ ಬೇಕಾದ್ರೆ ಹುಣಸೆ ಹಣ್ಣು ಕೂಡ ಬಳಸ್ಕೋಬಹುದು, ಅಥವಾ ಲಿಂಬೆ ಹಣ್ಣು ಇಟ್ಕೊ, ಹಿಳ್ಳಿಕಾಯಿ ಯಾವ್ದಾದ್ರು ಬಳಸ್ಕೋಬಹುದು. ನೋಡಿ, ಇದಕ್ಕೆ ಬೇಕಾಗಿರೋದು ನಾನೀಗ ಖಾರ ಪುಡಿ, ಸಾಂಬಾರು ಪುಡಿ, ಇದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸ್ವಲ್ಪ ಟೊಮೆಟೊನು ಕೂಡ ಹಾಕ್ಕೊಂಡಿದ್ದೀನಿ, ಗ್ರೇವಿ ಸ್ವಲ್ಪ ದಪ್ಪ ಬರಲಿ ಅಂತ. ಮತ್ತು ಈರುಳ್ಳಿ ತಗೊಂಡಿದ್ದೀನಿ, ಬೆಳ್ಳುಳ್ಳಿ, ಮತ್ತು ಒಂದು ಸ್ವಲ್ಪ ಕಾಯಿ ಹಾಕ್ದಲ್ಲೇ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ನಾನು ಒಂದು ಸ್ವಲ್ಪ ಇತ್ತು ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಬನ್ನಿ ಸ್ನೇಹಿತರೆ ಮಾಡೋಣ. ನೋಡಿ ಸ್ನೇಹಿತರೆ, ಇದಕ್ಕೆ ನಾನು ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕ್ತೀನಿ. ಇದು ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಸಿಹಿಯಂಗೆ ನಾವು ಅಂದರೆ ಚೆನ್ನಾಗಿ ಸೀದು ಹೋಗಬೇಕಿದು, ಆಗ ಇದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇದರ ಬೆಳ್ಳುಳ್ಳಿ ಘಮ ತುಂಬ ಚೆನ್ನಾಗಿ ಬರಬೇಕು, ಆ ಥರ ಇದನ್ನು ನಾವು ಫ್ರೈ ಮಾಡಬೇಕು ಅಂತ. ನೋಡಿ ಸ್ನೇಹಿತರೆ, ನಾನು ಬೇಯಿಸಿಟ್ಟಿರೋ ಕೆಸುವಿನ ಸೊಪ್ಪನ್ನು ಹಾಕಿದ್ದೇನೆ. ಈಗ ಇದು ಸ್ವಲ್ಪ ಹೀಗೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ನಮ್ಮ ಪಕ್ಕದ ಮನೆ ಅಜ್ಜಿಯೊಬ್ಬರು ಗಂಟು ಕಟ್ಟಿ ಕೊಟ್ಟಿದ್ದರು, ಹಾಗೆ ಅದನ್ನು ನಾನು ಈಗ ಇದರಲ್ಲಿ ಬೇಯಿಸ್ತಾ ಇದ್ದೀನಿ. ಅಂದರೆ ಇದನ್ನು ಹಾಗೆ ಕಟ್ ಮಾಡಿ ಕೂಡ ಮಾಡ್ಬೋದು, ಚೆನ್ನಾಗಾಗುತ್ತೆ. ಅಥವಾ ಇದ್ರ ಜೊತೆ ಕಡಲೆಕಾಳು ಅದನ್ನು ಹಾಕಿ ಕೂಡ ಮಾಡ್ಬೋದು, ಬಟ್ ನಾನು ಇದನ್ನು ಹಾಗೆ ಮಾಡ್ತಾ ಇದ್ದೀನಿ. ಇದು ನನಗೆ ಮತ್ತು ನಮ್ಮ ಮನೆಯವರಿಗೆ ಇದನ್ನು ಹೀಗೆ ತಿನ್ನೋದು ಸ್ವಲ್ಪ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಈ ಹಂತದಲ್ಲಿ ನಾವು ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕ್ತೀನಿ. ಹಾಕಿ ಚೆನ್ನಾಗಿ ಕಲಸೋಣ. ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಚೆನ್ನಾಗಿ ಬೆಂದು ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡಿದಿದೆ. ನೋಡಿ ಸ್ನೇಹಿತರೆ, ತಯಾರಾಗಿದೆ. ತುಂಬ ಚೆನ್ನಾಗಿದೆ, ಲಂಚಿಗೆ ತುಂಬ ಚೆನ್ನಾಗಿದೆ. ಈ ಸಾಂಬಾರು ಹುಳಿಯಾಗಿ ಖಾರವಾಗಿ ಚೆನ್ನಾಗಿದೆ. ನೀವು ಕೂಡ ಮಾಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಹೆಲ್ದಿ ಫುಡ್ ವಿತ್ ಗೀತಾಂಜಲಿ.